ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಕಾಂಗ್ರೆಸ್ ಗ್ಯಾರಂಟಿ ಬಿಜೆಪಿ ಕಾಪಿ ಮಾಡುತ್ತಿದೆ ಎಂದ ಸಚಿವ ಮಧು ಬಂಗಾರಪ್ಪ. ನಾನು ರೈತ ವಿರೋಧಿ, ಬಡವರ ವಿರೋಧಿ ಎಂದು ಸಾಬೀತುಪಡಿಸಿ ಎಂದು ಹಾಲಪ್ಪಗೆ ಬೇಳೂರು ಸವಾಲು. ನಗರಸಭಾ 2025-26ನೇ ಸಾಲಿನ ಆಯವ್ಯಯ ಮಂಡನೆ. 1.45 ಕೋಟಿ ರೂಪಾಯಿ ಉಳಿತಾಯ ಬಜೆಟ್ ಮಂಡಿಸಿದ ಮೈತ್ರಿ ಪಾಟೀಲ್. ಬಜೆಟ್ ಮೇಲೆ ಗಣಪತಿ ಮೇಘರಾಜ್ ತತ್ಸರೀಫ್ ಲಲಿತಮ್ಮ ಅಭಿಪ್ರಾಯ. ಮಾರ್ಚ್ 31ರಂದು ಆರ್ಯ ಈಡಿಗ ಸಂಘದ ನೂತನ ಸಮುದಾಯ ಭವನ ಮತ್ತು ವಾಣಿಜ್ಯ ಸಂಕೀರ್ಣ ಶಂಕುಸ್ಥಾಪನೆ. ಡಾಕ್ಟರ್ ಕಾಗೋಡು ಮತ್ತು ಡಾಕ್ಟರ್ ರಾಮಪ್ಪ ಅವರಿಗೆ ಸನ್ಮಾನ ಕುರಿತು ಮರಸ ಮಂಜಪ್ಪ ಮಾಹಿತಿ. ಈಗ ಸುದ್ದಿಯ ವಿವರ. ರಾಜ್ಯ ಸರ್ಕಾರದ ಗ್ಯಾರಂಟಿ ಕಾಪಿ ಮಾಡಿ ದೇಶದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವ ಪ್ರಯತ್ನ ನಡೆಸುತ್ತಿದೆ ಎಂದು ಮಾಜಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಕಲಸೆ ಚಂದ್ರಪ್ಪ, ಸುಧೀರ್ ಕುಮಾರ್, ಬಿಆರ್ ಜಯಂತ್, ಕಲಗೋಡು ರತ್ನಾಕರ್, ಎಲ್ ಚಂದ್ರಪ್ಪ, ಸುರೇಶ್ ಬಾಬು, ಸದ್ದಾಂ, ಅನಿತಾ ಕುಮಾರಿ, ಪ್ರಭಾವತಿ, ಉಷಾ ಎನ್ ಇನ್ನಿತರರು ಹಾಜರಿದ್ದರು. ಗ್ಯಾರಂಟಿ ಬರಲ್ಲ, ಗ್ಯಾರಂಟಿ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡಬಹುದು, ಯಾಕಂದ್ರೆ ಜಯಂತ್ ಅವರು ಹೇಳಿದರು. ಆದ್ರೆ ಗ್ಯಾರಂಟಿ ಎಷ್ಟು ದೊಡ್ಡ ಅಭಿವೃದ್ಧಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಅವರು ಕಾಪಿ ಮಾಡಿ ಅಧಿಕಾರ ಬರತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೊರತು. ಆದ್ರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಬಡವರ ಮನೆ ಬೆಳಕಾಗಬೇಕು, ಗೃಹ ಜ್ಯೋತಿಯಲ್ಲಿ ಬಡವರಿಗೆ ಆರ್ಥಿಕವಾಗಿ ಸಹಕಾರ ಆಗ್ಬೇಕು. ನಾವು ಏನ್ ಮಾತು ಕೊಟ್ಟಿದ್ವಿ, ನೀವೆಲ್ಲರೂ ಕೂಡ ನಮಗೆಲ್ಲ ಮತ ಕೇಳಬೇಕಾದ್ರೆ ಇಲ್ಲಿ ಗೋಪಾಲಕೃಷ್ಣ ಅವರಿಗೆ ಇರ್ಬೋದು, ಅಲ್ಲಿ ಸ್ವರ್ಗದಲ್ಲಿ ನನಗಿರ್ಬೋದು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಾದ್ರು ಗೆದ್ದಿದಾರ ಅಂತ ಹೇಳಿದ್ರೆ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿಯನ್ನ ತಗೊಂಡು ಸಿಗ್ನೇಚರ್ ಮಾಡಿಕೊಂಡು ಬಂದ್ರಲ್ಲ ನೀವು. ಅದು ಶಕ್ತಿ ಯೋಜನೆ ಇರ್ಬೋದು, 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದಾಗ್ಲಿ, ಆ ವಿಶ್ವಾಸದಿಂದ ಇವತ್ತು ನಮಗೆ ಮತ ಹಾಕ್ತಿದ್ದಾರೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂಗೆ ನಡ್ಕೊಂಡು ಬಂದಿದ್ದಾರೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಮತ್ತೆ ಅಕ್ಕಿ ಅನ್ನಭಾಗ್ಯ ಇರ್ಬೋದು, ಮತ್ತೆ ಯುವ ನಿಧಿ ಇರ್ಬೋದು. ಇದೆಲ್ಲರೂ ಸೇರಿ ನಾವು ಕ್ಯಾಬಿನೆಟ್ ಎಲ್ಲ ಮಾತಾಡ್ಬೇಕಾದ್ರೆ ಆರ್ಥಿಕ ಹೊರೆ ಬಹಳ ಬರ್ತದೆ. 56,000 ಕೋಟಿ ಬರ್ತದೆ. 56,000 ಕೋಟಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಲ್ಲ. ಬಿಜೆಪಿ ಅವರು ಅಧಿಕಾರ ಮಾಡಿದ್ದು, ಅವ್ರು ಅಭಿವೃದ್ಧಿ ಮಾಡಿದ್ದು ಅವ್ರ 40%. ಇಷ್ಟು 56,000 ಕೊಟ್ಟಿದೀವಲ್ಲ, ಇಡೀ ರಾಜ್ಯದಲ್ಲಿ ಯಾರು 1 ಪೈಸಾ ಯಾರಿದ್ದಾರು ಈ ಸರ್ಕಾರದವರಿಗೆ ಏನಾದ್ರು ಕಮಿಷನ್ ಕೊಟ್ಟಿದ್ದಾರೆ ತೋರಿಸ್ಬಿಡ್ಲಿಲ್ಲ. ನಾನೇ ರಿಸೈನ್ ಮಾಡ್ತೀನಪ್ಪ ಬೇಕಾದ್ರೆ. ಕಮಿಷನ್ ಇಲ್ಲ. ಇವತ್ತು ಬಡವರಿಗೆ ನೇರವಾಗಿ ಆ ತಲುಪ್ತಕ್ಕಂಥ ವ್ಯವಸ್ಥೆನ ಇವತ್ತು ನಾವು ಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಯಾಕೆ ಅಂತ ಹೇಳಿದ್ರೆ, ಈ ಚುನಾವಣೆ ಪೂರ್ವಕವಾಗಿ ಕಾಗೋಡು ಸರ್ ನಾನು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ ಸರ್. ಈ ಗ್ಯಾರಂಟಿ ಕೊಡೋದ್ರಲ್ಲಿ ನನ್ನ ಪಾಲು ಹೆಚ್ಚಿನ ಇಡೀ ರಾಜ್ಯದಲ್ಲಿ ನೋಡಿ ನಾನು ಇವತ್ತು ಹೆಮ್ಮೆಯಿಂದ ಹೇಳಿಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು, ಇದೇ ಮಧು ಬಂಗಾರಪ್ಪ ಉಪಾಧ್ಯಕ್ಷರಾಗಿ ಆ ಕಾರ್ಯಕ್ರಮದ ಯೋಜನೆ ತರ್ತಕ್ಕಂಥ ಪ್ರಣಾಳಿಕೆ ಏನು ಗ್ಯಾರಂಟಿ ಕಾರ್ಡ್ ಮಾಡಿದ್ರಲ್ಲ, ಆ ಗ್ಯಾರಂಟಿ ಹಿಂದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾನು ಸ್ವರ್ಗದಲ್ಲಿ ಕೆಲಸ ಬಿಟ್ಟು ನನಗೆ 800 ದಿವಸ ಕೆಲಸ ಹಾಕಿದ್ರು. ನಾವು ಹೋಗಿ ಆ ಗ್ಯಾರಂಟಿನ ಇವತ್ತು ಗ್ಯಾರಂಟಿ ಸುಮಾರು ಒಂದೊಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ 8 ಕೋಟಿ ರೂಪಾಯಿ, 8.5 ಕೋಟಿ ರೂಪಾಯಿ ಬರೀ ಒಂದು ಗ್ರಾಮ ಪಂಚಾಯತಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಹೌದು. ಒಂದು ವರ್ಷ ಸ್ವಲ್ಪ ತೊಂದರೆ ಆಯ್ತು, ಅದು ಗೋಪಾಲಕೃಷ್ಣ ಅವ್ರಿಗೆ ಗೊತ್ತು. ಸಾಕಷ್ಟು ಸಂದರ್ಭದಲ್ಲಿ ಅವರು ಕೂಡ ಹೇಳಿರ್ತಾರೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಕೂಡ. ಯಾಕಂದ್ರೆ ನನ್ನ ಇಲಾಖೆ, ನಮ್ಮ ಉಸ್ತುವಾರಿ ನಾನೊಬ್ಬ ಸಚಿವನಾಗಿ ಶಿಕ್ಷಣ ಇಲಾಖೆ ಹಿಂದಿರ್ತಕ್ಕಂಥ ಸರ್ಕಾರದವರು 37,000 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ರೆಗ್ಯುಲರ್ ಆಗಿ ಮಾಡ್ತಾರೆ, ಒಂದು 15,000 ಕೋಟಿ ಇರ್ತದೆ. ಆದ್ರೆ 37,000 ಕೋಟಿನ ಇವತ್ತು ಸಿದ್ದರಾಮಯ್ಯ ಅವರು ತೀರಿಸಿ ಗ್ಯಾರಂಟಿನ ಏನ್ ಮಾತು ಕೊಟ್ಟರು ಆ ಗ್ಯಾರಂಟಿನ ಕೊಟ್ಟು ಈಗ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೆಚ್ಚು ಹಣವನ್ನ ಈಗಾಗಲೇ ಶುರುವಾಗಿದೆ. ಅದು ಗೋಪಾಲಕೃಷ್ಣ ಅವ್ರಿಗೂ ಕೊಡ್ತಾ ಇದ್ದಾರೆ, ನನಗೂ ಕೊಡ್ತಾ ಇದ್ದಾರೆ, ಎಲ್ಲಾ ಶಾಸಕರಿಗೂ ಕೂಡ, ಎಲ್ಲಾ ವಿಭಾಗಗಳು ಕೂಡ. ನನ್ನ ಶಿಕ್ಷಣ ಇಲಾಖೆಯಲ್ಲಿ 3,000 ಕೋಟಿ ಸಾಲವನ್ನ ಹಿಂದಿನ ಸರ್ಕಾರದವರು ಇಟ್ಟು ಹೋಗಿದ್ದಾರೆ. ನಮ್ಮ ಶಿಕ್ಷಣ ಬರೀ ಶಿಕ್ಷಣ ಇಲಾಖೆ ನಾವು 1 ವರ್ಷ ಅದನ್ನ ತೀರಿಸಿ ಇವತ್ತು ಮತ್ತೆ ಅನುದಾನವನ್ನ ತರ್ತಕ್ಕಂಥದನ್ನ ಸುಮಾರು 50 ಪ್ರಕ್ರಿಯೆ ನಡೀತಾ ಇತ್ತು. ಯಾರು ಕೂಡ ನಿಂತಿಲ್ಲ. ಕಾಗೋಡು ತಿಮ್ಮಪ್ಪಜಿಯವರು ಶರಾವತಿ ಸಂತ್ರಸ್ತರಿಗೆ ಹಕ್ಕನ್ನ ಕೊಟ್ಟರು. ಬಿಜೆಪಿ ಸರ್ಕಾರದವರು ಬಂದು ಅವರು ಹಾಳು ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಯ್ಯ ಹಾಕಿ ನನ್ನ ಪ್ರಕಾರ ನಾನೇ 20-22 ಮೀಟಿಂಗ್ ಮಾಡಿದ್ದೀನಿ. ಅದ್ರೊಳಗೆ ಸುಮಾರು ಗೋಪಾಲಕೃಷ್ಣ ಅವರು ಬೇರೆ ಶರಾವತಿ ಸಂತ್ರಸ್ತರು ಈ ಕಡೆ ಭಾಗದಲ್ಲೂ ಇದ್ದಾರೆ. ಅವರು ಕೂಡ ಸುಮಾರು ನನ್ಗೆ ಗೊತ್ತಿರೋ 10-12 ಮೀಟಿಂಗ್ಸ್ ಗೋಪಾಲಕೃಷ್ಣ ಅವರು ಬಂದಿದ್ದಾರೆ. ಕಾಗೋಡು ತಿಮ್ಮಪ್ಪಾಜಿ ಅವ್ರಿಗೆ ಕೂಡ ಭೇಟಿ ಮಾಡಿದಾಗೆಲ್ಲರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ
ಅದು ಅವ್ರ ಪರವಾಗಿ ನಿಲ್ಬೇಕೆ ಹೊರತು ಅವ್ರ ವಿರುದ್ಧವಾಗಿ ಹೋಗ್ತಕ್ಕಂತ ಕೆಲಸವನ್ನು ಯಾವತ್ತೂ ಕೂಡ ಮಾಡಲ್ಲ. ಹಂಗೆ ಏನಾದ್ರು ಇದ್ರೆ ನಾವು ಕೂಡ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀನಿ. ಶರಾವತಿ ಸಂತ್ರಸ್ತರು ಒಂದು ಹಂತಕ್ಕೆ ತಂದಿದ್ದೀವಿ. ಅವರಿಗೆ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ತೃಪ್ತಿ ತರ್ತಕ್ಕಂಥ ನ್ಯಾಯವನ್ನ ಕೊಡ್ತಕ್ಕಂಥದ್ದು 100% ನಾವು ಬದ್ಧರಾಗಿದ್ದೀವಿ. ಅದು ನಡೆಯುತ್ತಾ ಅದು ಕಾರ್ಯ ಕೂಡ ನಡೀತಾ ಇದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಚೆನ್ನಾಗಿ ನಮ್ಗೆ ಸ್ಪಂದನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಕೂಡ ಸ್ಪಂದನೆ ಚೆನ್ನಾಗಿ ನಡೀತಾ ಇದೆ. ಹೈಯೆಸ್ಟ್ ದುಡ್ಡು ಕೊಟ್ಟು ನಾವು ಇವತ್ತು ನಾವು ವಕೀಲರಿಗೆ ಇಟ್ಟಿದ್ದೀವಿ. ಅದೆಲ್ಲವೂ ಕೂಡ ಜಯಂತ್ ಅವರು ತಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದ್ರೆ ನಾನು ಈ ವೇದಿಕೆ ಮೂಲಕ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಕೆಲವು ಸೆನ್ಸಿಟಿವ್ ಇರ್ತಾವೆ, ನಾನು ಅದು ಹೆಚ್ಚು ಚರ್ಚೆ ಮಾಡೋದು ವೈಯಕ್ತಿಕವಾಗಿ ಸಿಕ್ಕಾಗ ನಾನು ಕೆಲವು ವಿಚಾರ ಹೇಳ್ತೀನಿ. ಅದ್ರ ಜೊತೆಗೆ FRA ಅಂದ್ರೆ ಫಾರೆಸ್ಟ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ನನಗೆ ಇವತ್ತು ನಮ್ಮ ಮುಖಂಡರು ಕನಪ್ ಅವರು ಯಾರು ಕಳಿಸಿದ್ರು ಒಂದು ಚೀಟಿನ ಇದ್ರ ಬಗ್ಗೆ ನೀವು ಮಾತಾಡಿ ಅಂತ. ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ನಾವು ಮಾತಾಡಿ ಅದನ್ನ, ಯಾಕಂದ್ರೆ ಎಲ್ಲದೂ ಕೂಡ DC ಅವರು ರಿಜೆಕ್ಟ್ ಮಾಡಿ ತೋರಿಸಿದ್ರು. ಅದು ನೀವು ಫಾರೆಸ್ಟ್ ಅಲ್ಲಿ ಮನೆ ಕಟ್ಕೊಂಡಿರೋದಿರ್ಲಿ, ಫಾರೆಸ್ಟ್ ಜಮೀನ್ ಕೊಡೋದಿರ್ಲಿ, ಎಲ್ಲದೂ ಕೂಡ ಇವಾಗ DC ಅಲ್ಲಿ ಆಫೀಸ್ ಅಲ್ಲಿ ಇದೆ. ಮತ್ತೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಮತ್ತೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಆ ಪರಿಶೀಲನೆ ಮಾಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಏನು ವಿರೋಧ ಪಕ್ಷದ ನಾಯಕರಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಒಂದು ಹೋರಾಟ ಮಾಡಿದ್ವಿ. ನಿಮ್ಗೆಲ್ಲ ನೆನಪಿದೆ, ಕಾವರ್ತಿ ಅಪ್ಪಾಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಪಾದಯಾತ್ರೆಯನ್ನ ಆಯ್ನೂರಿಂದ ನಾವು ಶುಭ ಮಾಡಿ ಅವತ್ತು ನಾವು ಹೇಳಿದ್ವಿ ಕಾವರ್ತಿ ಅಪ್ಪಾಜಿಯವರು ಇಂತ ಇರ್ತಾರೆ, ಮಾನ್ಯ ಸಿದ್ದರಾಮಯ್ಯ ಅವರು ಬರ್ಬೇಕಾವಾಗ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಬರ್ಬೇಕು ಅಂತ ಹೇಳಿದ್ವಿ. ನನಗನ್ಸುತ್ತೆ ಅದು ನವೆಂಬರ್ 8 8ನೇ ತಾರೀಕು 9ನೇ ತಾರೀಕು ಬಹಳ 1 ಲಕ್ಷ ಜನರನ್ನು ಸೇರಿಸಿ ನಾವು ಒಂದು ದೊಡ್ಡ ಸಭೆಯನ್ನ ಮಾಡಿ ಇಬ್ರು ಕೂಡ ವೇದಿಕೆ ಕೂರಿಸಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನೀವು ಓಕೆ ಅನ್ಬೇಕು ಅಂದಾಗ ಇಬ್ರು ಕೂಡ ತಮ್ಮ ಹೇಳಿದ್ದಾರೆ. ಆ ಪ್ರಕ್ರಿಯೆಯನ್ನ ಇವತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ಒಂದು ನೇತೃತ್ವದಲ್ಲಿ ಆಫೀಸರ್ಸ್ ಮೀಟಿಂಗ್ ರೆಗ್ಯುಲರ್ ಆಗಿ ನಡೀತಾ ಇದೆ. ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅರಣ್ಯ ಭೂಮಿಯನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಹಕ್ಕನ್ನ ಕೊಡ್ತಕ್ಕಂಥದ್ದು, ಯಾಕಂದ್ರೆ ಎಲ್ಲ ಏನಾಗಿದೆ, ಅರಣ್ಯ ಭೂಮಿ ಅಂದ ತಕ್ಷಣ ನಾವು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಕಾನೂನು ಕಾಯ್ಬೇಕಾಗುತ್ತೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ಹಕ್ಕನ್ನ ಕೊಡಿಸ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ಏನು ನಮ್ಮ ವಿಶ್ವಾಸವನ್ನ ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಸಾಹೇಬರು ಮತ್ತೆ ನಾವೆಲ್ಲರೂ ಕೂಡ ಆ ಸಭೆಯಲ್ಲಿ ಕೊಟ್ಟಿದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಹಕ್ಕನ್ನ ಕೊಡಿಸ್ತಕ್ಕಂಥದ್ದನ್ನ ಒಳ್ಳೆ ರೀತಿಯಲ್ಲಿ ಕಾನೂನು ತಂದು ಮತ್ತೆ ಪರಿಶೀಲನೆಗೆ ಆಗಲೇ ಸುಪ್ರೀಂ ಕೋರ್ಟ್ ಅವರು ಕೂಡ ಹಾಕಿದ್ರಿಂದ ಆಫೀಸರ್ಸ್ ಏನ್ ರೂಲ್ಸ್ ತರಲಿ ತಂದ ಮೇಲೆ ಅದನ್ನ ಪ್ರಕ್ರಿಯೆನ ಶುರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಸಹಕಾರ ಬೇಕಾಗ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅವ್ರು ಪೆಟ್ರೋಲ್ ಇರೋದ್ರಿಂದ ಅವ್ರ ಸಹಕಾರದ ಮೂಲಕ ಆಗುತ್ತೆ. ಅದಕ್ಕೆ ನೀವೇನು ಕಾನೂನು ನಂಬರ್ ಬಿಟ್ಟು ಹೋಗಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡಿದೆ. ಗೋಪಾಲ್ ಬೇಡು ರೈತರ ವಿರೋಧಿ, ನಾನು ರೈತರ ವಿರೋಧಿ ಅಂತ ಯಾರಾದ್ರೂ ಒಬ್ಬ ಬೇಡರ್ ಮಾಡಿ ತೋರಿಸ್ಬೇಕು. ರೈತರ ವಿರೋಧಿ ಗೋಪಾಲ್ ಕೃಷ್ಣ ಬೇಡರು, ಬಡವರ ವಿರೋಧಿ ಗೋಪಾಲ್ ಕೃಷ್ಣ ಬೇಡರು ಅಂತ ತೋರಿಸ್ಬೇಕು. ನನಗೆ ನಾನ್ ಹೇಳಿದ್ದೇನೆಂದ್ರೆ 2 ಪಂಪ್ ಸೆಟ್ ಇಟ್ಕೊಳ್ಳುವಂತ ವ್ಯಕ್ತಿಗೆ ಒಂದು ಪಂಪ್ ಸೆಟ್ ಅವಕಾಶ ಕೊಡ್ರಪ್ಪ, ಇನ್ನೊಂದು ಪಂಪ್ ಸೆಟ್ ಒಂದ್ ಮನೆಗೆ 2 ಕೊಡಕ್ಕೆ ಹೋಗೋಣ ಅಂತ ತೆಗಿದೆ ಅಂತ ಹೇಳಿದೆ. ತಪ್ಪನಪ್ಪ ಇದು. ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ, ಇನ್ನೊಬ್ಬರಿಂದ ಹಾಳಾಗಿ ಹೋಗ್ತಾರಲ್ಲ, ಅವಾಗ ತೀಸಿ ಹೋದ್ರೆ 10 ದಿವಸ ಹಾಕಕ್ಕಾಗ್ತಾ ಹೋದಿಲ್ಲ. ಆ ರೈತ ಹಾಳಾಗ್ತಾರೆ ಅಂತ ಹೇಳಿಬಿಟ್ರೆ ಯಾವ್ದೋ ಪೇಪರ್ ಬಂದ್ಬಿಟ್ಟಿದೆ, ರೈತರಿಗೆ ಕಾಳಜಿ ಇಲ್ಲ, ಇವರಿಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಹಾಲಪ್ಪ ಇದೇ ನೀನು ಇವತ್ತು MLA ಆದಂತ ಸಂದರ್ಭದಲ್ಲಿ 9,000 ಮುಳುಗಡೆ ರೈತರಿಗೆ ವಿಷ ಕೊಡಿಸಿದ ಪಾಪಿ ನೀನು ನನ್ನ ಬಗ್ಗೆ ಮಾತಾಡ್ತಾ ನೀನು ರಾಘವೇಂದ್ರ ದೊಡ್ಡ ಪಾಪಿಗಳಲ್ಲಿ ಇಬ್ಬರು ಸೇರ್ಕೊಂಡು 9,000 ರೈತರಿಗೆ ಅನ್ಯಾಯ ಮಾಡಿರೋ ಮೊದಲನೇ ಗೊತ್ತಿದೆ. ಇವತ್ತು ನಾವು ಮೊದಲನೇ ಇವತ್ತು ಏನು ಮಂತ್ರಿಗಳಾದ ನಂತರ ನಮ್ಮ ಜಿಲ್ಲಾ ರಾಜ್ಯದ ನಮ್ಮ ಕಂದಾಯ ಸಚಿವರು, ಅರಣ್ಯ ಸಚಿವರು ಎಲ್ಲ CS ಗಳನ್ನ ಕರೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಾಗಬೇಕು ಅನ್ನೋದು 9-10 ಮೀಟಿಂಗ್ ಮಾಡಿರುವಂತದ್ದು. ಇವತ್ತು ಮೊನ್ನೆ ಒಂದು ದಿವಸ ಪಾರ್ಲಿಮೆಂಟ್ ಹೋಗಿ ರಾಘವೇಂದ್ರ ಅವರು ಮಾತಾಡಿ ನಾನೆಲ್ಲ ಹೀಗಾಗ್ಬಿಟ್ಟಿದೆ, ಮುಳುಗಡೆ ಸಂತ್ರಸ್ತರು ಅನ್ಯಾಯ ಆಗ್ಬಿಟ್ಟಿದೆ, ಅದು ಮಾಡ್ಬೇಕಂತ ಯಾರು ಮಂತ್ರಿ ಹತ್ರ ಪೋಸ್ಟ್ ಕೊಟ್ಕೊಂಡು ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ ಕೊಟ್ಟಿದ್ದಲ್ಲ. 9,000 ಜನರ ಅರ್ಜಿ ವಜಾಗ ಕಾರಣ ಇದೇ ರಾಘವೇಂದ್ರ, ಇದೇ ನಮ್ಮ ಈ ಹಾಲಪ್ಪ, ಇದೇ ಜ್ಞಾನೇಂದ್ರ, ಆ ಊರಲ್ಲೂ ಒಬ್ಬ MLA ಆಗಿದ್ದ ಅವನು ಅಶೋಕ್ ನಾಯ್ಕ. ಇವರೇ ಪಾರ್ಟಿಗಳೆಲ್ಲ ಇಷ್ಟು ಅನ್ಯಾಯ ಮಾಡಿದ್ರು. ಇವರು ನನಗೆ ಪಾಠ ಹೇಳಕ್ ಬರ್ತಾರೆ, ಇವರು ನನಗೆ ಪಾಠ ಹೇಳಕ್ ಬರ್ತಾರೆ. ಅದು ಯಾವುದು ಪಾಪ ಜೈಲಿ ಹಾಕೋದು ಹೋಗಿ ಆಸ್ಪತ್ರೆಗೆ ಇಟ್ಟಿದ್ದಾರೆ ಯಾರು ಯಡಿಯೂರಪ್ಪ. ನೀವು ಜೈಲಿಗೆ ಹೋಗಿ ಬೇಡಪ್ಪ ಅಂತೇಳಿ ಅವನ ಆಶೀರ್ವಾದ ಆಸ್ಪತ್ರೆ 6 ತಿಂಗಳಿಂದ ಅಯ್ಯ ಭಾರಿ ಕಾಯಿಲೆ ಅಂತ ಲೇಟ್ ಶೀಟ್ ಬಂದಿದೆ ಗೊತ್ತಿಲ್ಲ ಅವ್ರಿಗೆ, ಯಾವ್ಯಾವ ಕಾಯಿಲೆ ಬಂದಿದ್ದು ಅಂತ ಹೇಳಿದ್ದವ್ರು. ಅವ್ರು ಹೇಳಿದ್ದು ನನಗೆ ಸುಮಾರು ಕಾಯಿಲೆ ಇದೆ, ಯಡಿಯೂರಪ್ಪನೇ ನನಗೆ ಆಸ್ಪತ್ರೆ ಸೇರಿಸಿ ಅಂತ ಅವ್ರು ಹೇಳಿದ್ದವ್ರು. ಆದ್ರೆ ಅಲ್ಲಿ ಇಟ್ಕೊಂಡು ಯಾವ ಒಂದು ಗಮನ ಬರ್ಕೊಂಡ್ರೆ ಅಲ್ಲಿ
ಗೊತ್ತಿಲ್ಲಲ್ಲ, ಪುಸ್ತಕ ಓದಿ ಒಂದಿಷ್ಟು ಕವನ ಇಟ್ಬಿಡ್ತಾರೆ ಕುವೆಂಪು ಅವರು. ಏನು ಹೊಡೆ ಹೊಡಿತಾರೆ ಕುವೆಂಪು ಅವರು. ಅವ್ರು ಅವಾಗ ಕಲ್ತ್ಬಿಟ್ಟಾರೆ, ಎಲ್ಲೋ ಹೋಗ್ತಾರೆ, ಸಾಹಿತ್ಯ ಆಗ್ತಾರೆ. ಕನ್ನಡ ಸಾಹಿತ್ಯಕಾರ ಇಲಾಖೆ ಹೇಳ್ಬೇಕು, ಅವ್ರಿಗೆ ಯಾವ್ದೋ ಒಂದು ಪ್ರಶಸ್ತಿ ಕೊಡ್ರಿ ಹೋಗಿ ಸತ್ಯಾಚಾರ. ಏನ್ ಕವಿ ಇವರು, ಭಾರಿ ಸಾಹಿತ್ಯ ಅಂದ್ರೆ ಇವ್ ನಮಗೆ ಬರಲ್ಲ ಅಂತ ಇವಾಗ ಹೇಳೋದಿವ ಇವ ಮತ್ತೆ ಹೇಳ್ತಾನೆ, ಹಣ ಬಂದ ಕಾಲಕ್ಕೆ ಕರೆದು ಸಿರಿಮಂತ ಕಾಲಕ್ಕೆ ಕರೆದು ದಾನವ ಮಾಡಿದ್ರೆ ಯಾವ ಮತ್ತೆ ಅವ್ರಿಗೆ ಶಿಕ್ಷಣ ಕೊಡ್ಬೇಕು, ಎಲ್ಲ ಜಾತಿಯವರಿಗಿಂತ ಮೋದಿ ಆಘಾತ ಹೇಳಿ. ಹಂಗೆ ನಾವು ಸಹ ಸರ್ವ ಜನಾಂಗದ ಶಾಂತಿ ತೋಟ, ಹಿಂದೂ ಮುಸ್ಲಿಂ ಕ್ರೈಸ್ತ ನಮ್ಮಲ್ಲಿ ಎಲ್ಲರೂ ಒಂದೇ. 4,09,500 ಕೋಟಿಯಲ್ಲಿ 4,500 ಕೋಟಿ ರೂಪಾಯಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಶಾಲೆಗೆ ಮತ್ತು ಅವರ ಅಭಿವೃದ್ಧಿಗೆ ಎಲ್ಲರಿಗೂ ಸೇರಿ, ಕ್ರಿಶ್ಚಿಯನ್ರು ಸೇರ್ತಾರೆ, ಅದಕ್ಕೆ ಜೈನರು ಸೇರ್ತಾರೆ. ಇದು ಕೊಟ್ರೆ ಇದು ಎಂತದ್ದು ಹಲಾಲ್ ಬಜೆಟ್ ಅಂತ ಅವ್ರು ಹೇಳೋದೆಲ್ಲ ಹೇಳ್ತಿದ್ರು. ಇವರೇ ಹಲಾಲ್ ಕೋರ್ ಇವರು, ಹಲಾಲ್ ಬಜೆಟ್ ಹಲಾಲ್ ಕೋರ್ ಇವರು. ಇವ್ರು ನಮಗೆ ಹೇಳ್ತಾರೆ ಯಾಕೆ ಕೊಡಬಾರ್ದು? 1% ಇಲ್ಲದೆ 4,09,500 1% ನಾವು ಕೊಟ್ಟಿದ್ದಲ್ಲ, ಅದು ಇಡೀ ರಾಜ್ಯದ ಜನರಿಗೆ ಕೊಡೋ ಜೊತೆಗೆ ಅವ್ರಿಗೆ ಕೊಟ್ಟಿದ್ದೀವಿ. ಆದ್ರೆ ಮೋದಿ ಮೊನ್ನೆ 33 ಲಕ್ಷ ಜನರಿಗೆ ಮೊನ್ನೆ ರಂಜಾನ್ ಹಬ್ಬ ಕಿಟ್ ಕೊಟ್ರಲ್ಲ, ಅದೇ ಕೊಟ್ರ ಇದ್ಯಾವ ಪರ್ಸೆಂಟೇಜ್ ಹಂಗಾರೆ? ಒಬ್ಬರ ಪುಟಿಗೆ ಅಂತಾರಲ್ಲ ಈಗ ಬಿಜೆಪಿ ಅವರು. ಇಲ್ಲಿ ಇವ್ರದ್ದು ಮುಸ್ಲಿಮರಿಗೆ ಕೊಟ್ರೆ ಇಲ್ಲಿ ತಡೆ ಹಿಡಿತಾರೆ, ಅಲ್ಲಿ ನೋಡಿದ್ರೆ ಮೋದಿಜಿಯವರು ಕೊಡ್ರಿ ಅಂತ ಕೊಡ್ತಾರೆ. ಇವ್ರು ಯಾವ ತರ ತಲೆ ಅರಿಬಹುದು ಮಾಡ್ತಾರೆ? 2 ತಲೆ ಹಾವು ಇಟ್ಟಿರಲ್ಲ ಇವ್ರು ಬಿಜೆಪಿ ಅಲ್ವಾ? ಪಾಪ ಹಿಂದುತ್ವ ಅಂತ ಹೇಳಿ ಆ ಯತ್ನ ಕೊಡ್ಕೊಂಡು ಈ ಬಿಜೆಪಿ ಅವ್ರನ್ನ ಸೇರಿ ಅವ್ರಿಗೆ ಗೋಲ್ನೊಳಗೆ ಹಾಕ್ಬಿಟ್ಟಾರೆ ತಗೊಂಡು. ಏನ್ರಿ ಪಾಪ, ಅವ ಕಾಂಗ್ರೆಸ್ಗೆ ಬೈತಿದ್ದ, ಬಿಜೆಪಿಗೆ ಎಂದೂ ಬೈತಿದ್ದ, ಯಡಿಯೂರಪ್ಪ ಮಕ್ಕಳಿಗೆ ಮಾತ್ರ ಬೈತಿದ್ದ. ಅಂತವನ್ನೇ ಇವತ್ತು ಅವ್ರು ತೆಗೆದು ಹೋಗುದು ಗೋಲಿ ಹಾಕಿದ್ರಂದ್ರೆ, ಯಾವ ಹಿಂದುತ್ವ ಅಂತ ಹೇಳಿದಂತ ಅನಂತ್ ಕುಮಾರ್ ಹೆಗಡೆ ತೆಗೆದ್ರು, ಈಶ್ವರಪ್ಪನ್ ತೆಗೆದ್ರು, ಈಗ ಯತ್ನಾಳ್ ತೆಗೆದ್ರು. ಆಮೇಲೆ ಇನ್ನು ಸಿ.ಟಿ. ರವಿ, ಜಯಶ್ರೀಮನೆ ಯಾರಿದಾರಲ್ಲ, ಪ್ರತಾಪ್ ಸಿಂಹ, ಇದರೆಲ್ಲ ನೀವು ರೆಡಿ ಇದ್ದಾರೆ. ಯಾಕೆ ಬೇಕಾದ್ರೆ ಹಿಂದುತ್ವ ಅಂತ ಪಡ್ಕೊಳಕ್ ಹೋಗಿಲ್ಲ. ನಮ್ಮ ತರ ಆರಾಮ, ನಾನು ಹಿಂದೂಗಳಲ್ಲ, ನಾವು ಹಿಂದೂಗಳಿಲ್ಲ, ನಾನು ಬಿಟ್ಟಿದ್ದೀನಪ್ಪ, ನಾನು ಪೂಜೆ ಮಾಡ್ತೇನೆ. ಇವರೇ ಭಾರಿ ಹಿಂದುತ್ವ ಕಟ್ತಾರೆ, ತರ ಮಾತಾಡ್ತಾರೆ. ಎಲ್ಲಾ ಹಳ್ಳಿಗಳಿಗೂ ಸಹ ರಸ್ತೆ ಹೋದಷ್ಟು ಕಮ್ಮಿ ಪಟ್ಟಿದೆ. ಈ ಸರಿ ನಮಗೆ ಬೇಕಾದಷ್ಟು ದುಡ್ಡು ಬರ್ತಾ ಇದೆ. ಹಳ್ಳಿಗಳಿಗೆ ಎಲ್ಲಾ ಕಡೆ ಯಾರ್ಯಾರು ಈ ಹಾರಪ್ಪ ರಸ್ತೆ ಕೊಟ್ಟಿದ್ದು ನಮ್ಮ ಹಳ್ಳಿ ಭಾಗದಲ್ಲಿ ಕೊಟ್ಟೇ ಇಲ್ಲ. ನೀವು ಕೊಟ್ಟಿದ್ದು ಯಾರ್ಯಾರು RSS ಅವರು ಅಥವಾ ಮುಂದುವರೆದ ಕೆಲವು ಭಾಗದ ಜನರಿಗೆ ಮಾತ್ರ ಕೊಟ್ಟಿದ್ದಾನೆ. ಅದು CC ರಸ್ತೆ ಚಂದ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ವಿನಯ್ ಪಟ್ಟಿದಾರಲ್ಲ, ಅವ್ನು ಒಂದ್ ಕಡೆ ಗುಂಡಿ ತುಂಬಿಸೋದು, ಮತ್ತೊಂದ್ ಕಡೆ ಅವ್ರ ಕಡೆಗೆ ರಸ್ತೆ ಮಾಡ್ಕೊಟ್ಬಿಟ್ಟಿದ್ದಾನೆ. ವಿನಯ್ ಪಟ್ಟಿಲ್ಲ ಸೇರ್ಕೊಂಡು ಬೇರೆ ಯಾರಿಗೂ ರಸ್ತೆ ಮಾಡ್ಕೊಟ್ಟಿಲ್ಲ. ಅದಕ್ಕೆ ಜನ ಅವ್ನು ತೆಲುಗು ಸರಿ ಅವನು, ಹೌದಲ್ಲ? ಅವ್ನು ಹೇಳೋದು ನಾನು ಅಭಿವೃದ್ಧಿ ಅಧಿಕಾರ, ನಾನು ಮಾಡಿದಷ್ಟು ಕೆಲಸ ಅವ್ನು ಹಣೆ ಬಾತ್ರ ಮಾಡಕ್ಕಾಗಲ್ಲ ಅಂತ ಹೇಳ್ತಾನಪ್ಪ. ಹಂಗಾದ್ರೆ ಅವನ್ನೆಲ್ಲ ತೋರಿಸಿದ್ರ ಅಭಿವೃದ್ಧಿ ಅಧಿಕಾರ ತೋರಿಸ್ಬೇಕಾಗಿತ್ತು. ಯಾಕೆ ತೋರಿಸಿದ್ರವನ್ನ 800 ರಸ್ತೆ ಮಾಡ್ಯಾನ. ಎಷ್ಟ 150 ಮೀಟರ್ ರಸ್ತೆ 800 ರಸ್ತೆ ಮಾಡಿರ್ಬೋದು, ಹೌದಲ್ಲ? ಹೌದಲ್ಲ? ಬಂದಿಡಬೇಕಾದಪ್ಪ. ಇನ್ನು 5 ವರ್ಷದ ಅವಧಿಯಲ್ಲಿ ನೀನು ಮಾಡಿದ ಡಬ್ಬಲ್ ರಸ್ತೆಯನ್ನು ನನ್ನ ಸರ್ಕಾರದಲ್ಲಿ ಮಾಡಿಕೊಡ್ತೇನೆ. ಇವಾಗ ಪಟ್ಟಣಕ್ಕೆ ಅವ್ರಿಗೆ ಏನ್ ಗೊತ್ತಾ, ಸಾಗರದ ಎಲ್ಲ ರಸ್ತೆ ಅಗ್ರೀಕರಣ ಮಾಡಕೊಂಡಿದ್ದೇನೆ. ಅವನ ಕಾಲದಲ್ಲಿ ಎಲ್ಲ 3 ಲೈಟ್ ಹಾಕಿಟ್ಟಿದ್ದ, ಬೆಳೆಸ್ಕೊ ಮಾಡ್ಕೊಂಡು ಕೂತಿದ್ದ. ಅದನ್ನೇ ಹೊಸರಿ ಉದ್ಘಾಟನೆ ಮಾಡಿ 3 ಲೈಟ್ ಹಾಕೊಂಡ ಮಾರ್ಕೆಟ್ ರಸ್ತೆ. ಆ ಲೈಟ್ ಹಾಕೊಂಡು ಅಲ್ಲಿ ಹೋಗೋದು, 100 ಜನ ಕರ್ಕೊಳ್ಳೋದು, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಲೈಟ್ ಹೋಗೋದು, ಬಡಿಸಿದ್ ಪಟ್ಟ ಅದೇ 3 ಲೈಟ್. ಅದು ಮನೆ ಕಿತ್ತಾಕ್ತೀವಿ, ಕಿತ್ತಾಕ್ಬಿಡ್ತಾರೆ ನೋಡಿರುತ್ತೆ. ಆಮೇಲೆ ಕೆರೆ ಹೋಗೋದು, ಪೋಸ್ಟ್ ರೋಡ್, ಕೆರೆ ಹಬ್ಬ ಮಾಡ್ಬಿಡ್ತಾರೆ. ಕೆರೆ ಹಬ್ಬ ಇದೇ ಕೊಟ್ಟಿರ್ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಕೊಟ್ಟಿದ್ದು ಪೂರ್ತಿ ಹೆಂಡದಾಗಿದೆ ಕೊಟ್ಟಿದ್ದಾರೆ. ಎಲ್ಲ ಹೆಂಡದಾಗಿದೆ ಕೊಟ್ಟು ಹಾಕ್ಬಿಟ್ಟಾರೆ. ಅದಂತೂ ಸರಿಯಾಗಿ ಮಾಡಿಟ್ಟಿದ್ದಾರೆ. ಅದೇ ಸಾಲ ಹುಡುಗರಿಗೆ ಏನ್ ಬೇಕು ಅದೆಲ್ಲ ಅವ್ರು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅವ್ರೆಲ್ಲ ನೋಡ್ಕೊಡ್ಬೇಕೇನೋ ನೋಡ್ಬಿಟ್ರೆ. ಯಾಕಂದ್ರೆ ಸಾಗರ ನಗರಸಭೆಯ 2025-26ನೇ ಸಾಲಿನಲ್ಲಿ 1.45 ಕೋಟಿ ರೂಪಾಯಿ ಉಳಿತಾಯ ಬಜೆಟ್ ಮಂಡಿಸಿದ್ದಾಗಿ ಅಧ್ಯಕ್ಷೆ ಮೈತ್ರಿ ವೀರೇಂದ್ರ ಪಾಟೀಲ್ ತಿಳಿಸಿದರು. ಸಾಗರ ನಗರಸಭಾ ಸಭಾಂಗಣದಲ್ಲಿ ಶುಕ್ರವಾರ ಬಜೆಟ್ ಬಿಡುಗಡೆ ಮಾಡಿ ಮುಖ್ಯಾಂಶಗಳನ್ನು ತಿಳಿಸಿದರು. ಬಜೆಟ್ ಕುರಿತು ವಿಪಕ್ಷ ನಾಯಕ ಗಣಪತಿ ಮಂಡಗಳಲೆ, ಬಿಜೆಪಿ ಸದಸ್ಯ ಮೇಘರಾಜ್, ಕಾಂಗ್ರೆಸ್ ಸದಸ್ಯರಾದ ತಸ್ರೀಫ್, ಲಲಿತಮ್ಮ ಮಾತನಾಡಿದರು.
ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ನಾಗಪ್ಪ, ಲೆಕ್ಕ ಪರಿಶೋಧಕ ರಾಮಚಂದ್ರ ಸಾಗರ್ ಇನ್ನಿತರರು ಹಾಜರಿದ್ದರು. ನಗರಸಭೆಯ ಗೌರವಾನ್ವಿತ ಸದಸ್ಯರ ಜೊತೆಗೆ ವಿಶೇಷವಾಗಿ ಅಧಿಕಾರಿ ಮಿತ್ರರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರೂ ಇದಕ್ಕೆ ಯಾರ್ಯಾರು ಸಹಕಾರ ನೀಡಿದರೆ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಹೇಳ್ತೇನೆ. ಹಾಗೂ ಶಾಸಕರು ಬರಬೇಕಿತ್ತು, ಅವರು ಕೂಡ ನನಗೆ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. 2025-26ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಸಾಗರ ನಗರದ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಎಲ್ಲಾ ವಲಯಗಳಿಗೆ ಒತ್ತು ನೀಡಿ ಒಟ್ಟು ರು 41.64 ಕೋಟಿಯ ಗಾತ್ರದ ಆಯವ್ಯಯವನ್ನು ಈ ಸಭೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಬಜೆಟ್ ಅನ್ನು ಮಂಡಿಸಲು ಹರ್ಷಿಸುತ್ತೇನೆ. ಆಯವ್ಯಯದ ಪ್ರಮುಖ ಅಂಶಗಳು ಈ ಸಭೆಯಲ್ಲಿ ತಮ್ಮೆದುರು ಪ್ರಕಟಿಸುತ್ತೇನೆ. 2025-26ನೇ ಸಾಲಿನ ಪ್ರಾಸ್ತಾವಿಕ ಆಯವ್ಯಯದಲ್ಲಿ ಒಟ್ಟು ಸ್ವೀಕೃತಿಗಳು ರು 41.64 ಕೋಟಿಗಳು ಹಾಗೂ ವೆಚ್ಚಗಳು ರು 40.19 ಕೋಟಿಗಳು ಆಗಿವೆ. ಹಾಗೂ ಪ್ರಾಸ್ತಾವಿಕ ಆಯವ್ಯಯದಲ್ಲಿ ಉಳಿತಾಯದ ಮೊತ್ತ ರು 1.45 ಕೋಟಿ ಅಂದಾಜಾಗಿದ್ದು 2025-26ನೇ ಸಾಲಿನ ರು 1.45 ಕೋಟಿ ಉಳಿತಾಯ ಆಯವ್ಯಯವಾಗಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ. ಸ್ವೀಕೃತಿ ಭಾಗದಲ್ಲಿ ಈ ಕೆಳಕಂಡಂತಿದೆ. ಸ್ವೀಕೃತಿಯಲ್ಲಿ ಆರಂಭಿಕ ಶುಲ್ಕವು ರು 7.97 ಕೋಟಿಗಳು. ಇದರಲ್ಲಿ ನಗರಸಭೆಯ ಸ್ವಂತ ಮೂಲಗಳಿಂದ ರು 10.48 ಕೋಟಿಗಳು, ರಾಜಸ್ವ ಅನುದಾನಗಳು ರು 15.54 ಕೋಟಿಗಳು, ವಿಶೇಷ ಅನುದಾನಗಳು ರು 7.65 ಕೋಟಿಗಳು. ಹೀಗೆ ಒಟ್ಟು ಸ್ವೀಕೃತಿಗಳು ರು 41.64 ಕೋಟಿಗಳು ಆಗಿವೆ. ಹಾಗೂ ವೆಚ್ಚದ ಭಾಗದಲ್ಲಿ ಈ ಕೆಳಕಂಡಂತಿದೆ. ರಾಜಸ್ವ ಪಾವತಿಗಳು ರು 26.24 ಕೋಟಿಗಳು, ಬಂಡವಾಳ ಪಾವತಿಗಳು ರು 13.95 ಕೋಟಿಗಳು. ಹೀಗೆ ಒಟ್ಟು ಪಾವತಿಗಳು ರು 40.19 ಕೋಟಿಗಳಾಗಿವೆ. ನಗರಸಭೆಯ ಸ್ವಂತ ಮೂಲಗಳಲ್ಲಿ ಮುಖ್ಯವಾಗಿ ಈ ಕೆಳಕಂಡ ಬಾಬ್ತುಗಳಿವೆ. KMF ನಮೂನೆ 80. ರಾಜಸ್ವ ಸ್ವೀಕೃತಿಗಳಲ್ಲಿ ಮುಖ್ಯವಾಗಿ ಆಸ್ತಿ ತೆರಿಗೆ ರು 500 ಲಕ್ಷಗಳು ಅಂದರೆ 5 ಕೋಟಿ, ನೀರಿನ ತೆರಿಗೆ ರು 185 ಲಕ್ಷಗಳು, ಘನತ್ಯಾಜ್ಯ ಮತ್ತು ಶುಲ್ಕಗಳ ನಿರ್ವಹಣಾ ಶುಲ್ಕಗಳು 75 ಲಕ್ಷಗಳು, ರಾಜ್ಯ ಸರ್ಕಾರದ ಸಂಗ್ರಹಿಸಲ್ಪಟ್ಟ ಸ್ಟಾಂಪ್ ಶುಲ್ಕದ ಸರ್ಚಾರ್ಜ್ 25 ಲಕ್ಷಗಳು, ವಾಣಿಜ್ಯ ಮಳಿಗೆಗಳ ಬಾಡಿಗೆ 73 ಲಕ್ಷಗಳು, ಅಭಿವೃದ್ಧಿ ಶುಲ್ಕಗಳು 7.5 ಲಕ್ಷಗಳು, ಉದ್ದಿಮೆ ಪರವಾನಿಗೆ ರು 25 ಲಕ್ಷಗಳು, ತಳ್ಳುವ ಗಾಡಿಗಳ ಹರಾಜಿನಿಂದ ರು 7.5 ಲಕ್ಷಗಳು, ಸಂತೆ ಶುಲ್ಕ 15 ಲಕ್ಷಗಳು, ಬ್ಯಾಂಕ್ ಖಾತೆಗಳಿಂದ ಬರುವ ಬಡ್ಡಿ 17.50 ಲಕ್ಷಗಳು, ದಂಡ ಮತ್ತು ಜುಲ್ಮಾನೆ 25 ಲಕ್ಷಗಳು, ಖಾತೆ ಲಕ್ಷ. ಯಾವ ಪ್ರಾಜೆಕ್ಟ್ ಇದು? ಹೋದ್ರೆ ನಮ್ಮ ಎಸಿ ಸಾಹೇಬರು ಇದೇ ಪ್ರಾಜೆಕ್ಟ್ ಅನ್ನು ಮಂಡಿಸಿದ ಕಾಪಿ 2 ಆಗಿದೆ. ಏನು ಬಡ್ಜೆಟ್ ಮಾಡ್ತೀವಿ ವರ್ಷಕ್ಕೆ ಒಂದ್ಸರಿ 2024, 25, 26 ಸಾಲಿನ ಬಡ್ಜೆಟ್ ಅಲ್ಲಿ ಯಾವ ರೂಢಿದೆ? ಬಡ್ಜೆಟ್ ಮಾಡಿಬಿಟ್ರೆ ನಾವು ಏನು ಕಾಮಗಾರಿ ಆಗ್ತೀವಿ? ಈ ಒಂದು ತಿಂಗಳಲ್ಲಿ ಸಂಘದಲ್ಲಿ ಬೆಂಕಿ ಬಿದ್ದೆ ಅದನ್ನ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಬೆಂಕಿ ಬಿತ್ತು? ನಾವು ಬಡ್ಜೆಟ್ ಓದಿದ್ರೆ ಊರಿನ ಪರವಾಗಿನ ಕೆಲಸ ಇಡೀ ಹಳ್ಳಿಗಳಲ್ಲಿ ಇವತ್ತು ಮುಖ ಮುಚ್ಚಿನ ಹೊಡೆಯುವಂತ ಕೆಲಸಗಳಾಗಿದೆ. ಅದಕ್ಕೆ ದುಡ್ಡಿದ್ದೀರಿ ಸಂಘಕ್ಕೆ ಅರ್ಜೆಂಟ್ ಆಗಿ ಈಗ ಅದು ಬೆಂಕಿ ತರಿಸಬೇಕು, ರಿಪೇರಿ ಮಾಡಬೇಕು, ಅದಕ್ಕೆ ಯಾರು ದುಡ್ಡಿದೆ ಅದರಲ್ಲಿ? ಅಲ್ಲಿ ಅವರ ರಸ್ತೆಗಳು ಜಾಗ ಬಿಟ್ಕೊಳ್ತಾರೆ, ಅವ್ರಿಗೆ ರಸ್ತೆ ಬಿಟ್ಟು ಮಾಡಿಕೊಟ್ಟಿಲ್ಲ ನಾವು ಇನ್ನೂ. ಅದಕ್ಕೆ ಏನಾದರೂ ಈ ಬಡ್ಜೆಟ್ ದುಡ್ಡು ಇಟ್ಟಿದ್ದೀವಿ ಅಧ್ಯಕ್ಷರೇ. ಅವತ್ತಿನ ಕಾಲದಲ್ಲಿ ಮಾನ್ಯ ಶಾಸಕ ಗೋಪಾಲಕೃಷ್ಣ ಬೇಡರು, ಮಾನ್ಯ ಅಧ್ಯಕ್ಷ ಮೇಘರಾಜ್ ಅವರಿದ್ದಾಗ ಅವತ್ತೇ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ನಾನು ಅವ್ರ ಫಂಕ್ಷನ್ ಆಗಿರಲಿಲ್ಲ, ನಿಮಗೆ ರಸ್ತೆ ಮಾಡಿಕೊಡ್ತೀವಿ, ನಿಮ್ಮ ಅಕ್ಕಪಕ್ಕ ಇರೋರಿಗೆ ಆ ಕಾಂಪೌಂಡ್ ಏರಿಸ್ಕೊಡ್ತೀವಿ ಬಡ್ಜೆಟ್ ಅಲ್ಲಿ ಅಂತ ಹೇಳಿ ಇವತ್ತಿಗೂ ಆ ಕೆಲಸ ನಾವು ಮಾಡ್ಲಿಕ್ಕಾಗಿಲ್ಲ. ಅವತ್ತೇ ನಾನು ಫಂಕ್ಷನ್ ಆಗಿರಲಿಲ್ಲ. ಇದೇ ಮಾನ್ಯ ಮೇಘರಾಜ್ ಅವರು ಅಧ್ಯಕ್ಷರಾದಾಗ ಅವ್ರು ಸತತವಾಗಿ ಹೋರಾಟ ಮಾಡಿದ್ರು. ಆ ಜಾಗವನ್ನು ಬಿಡಿಸ್ಕೊಟ್ಟಿದ್ದು ಆ ಊರಿನ ಅಕ್ಕಪಕ್ಕ ಜನರಿಗೆ ನೀವು ರಸ್ತೆ ಮಾಡಿಕೊಡ್ತೀವಿ, ನೀವು ಚರಂಡಿ ಮಾಡಿಕೊಡ್ತೀವಿ, ವ್ಯವಸ್ಥಿತವಾದಂತಹ
ಜಾಗವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ನಾವು ಇನ್ನು ಈ ವರ್ಷನೂ ನಾನು ಇಲ್ಲಿ ತಿಳ್ಕೊಂಡಿದ್ದೆ, ಈ ಬಡ್ಜೆಟ್ ಅಲ್ಲಿ ಮೊನ್ನೆ ಈಗಾಗಲೇ ಆ ಭಾಗದ ಜನರು ಏನು ಮೊನ್ನೆ ಆ ಬೆಂಕಿ ಬಿದ್ದಕ್ಕಾಗಿ ತಾವು ಬೇಸರತ್ತು ಸ್ವಲ್ಪ ಮನಸ್ಸಲ್ಲಿ ಅದಕ್ಕಾಗಿ ನಾವು ಬಡ್ಜೆಟ್ ಅಲ್ಲಿ ಇಡಬೇಕಿತ್ತು ಸ್ವಲ್ಪ ದುಡ್ಡುಗಳನ್ನ ರಸ್ತೆ ನಾವು ಚರಂಡಿ ಮಾಡಿಸ್ತೀವಿ, ಎಲ್ಲಿ ಚರಂಡಿ ಮಾಡೋಕ್ಕಾಗುತ್ತೆ, ಎಲ್ಲಿ ರಸ್ತೆ ಮಾಡೋಕ್ಕಾಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ನಮ್ಮ ಜೋಗದಲ್ಲಿ ನೀರು ಒಳ್ಳೆ ರೀತಿಯಿಂದ ಬರಲು ಸಮಸ್ಯೆ ಈಗ ನಾವು ನಿರ್ವಹಿಸ ಆಗ್ತಿಲ್ಲ. ಅಧ್ಯಕ್ಷರೇ, ನೀವು ಮಾಡಿದ ಬಡ್ಜೆಟ್ ನಮಗಂತೂ ಖುಷಿ ತಂದಿಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸಮಗ್ರ 31 ವಾರ್ಡಿನ ಅಭಿವೃದ್ಧಿಗಾಗಿ ನಾವು ಇವಾಗಲೇ ಅಭಿವೃದ್ಧಿಗಾಗಿಯೇ ದುಡ್ಡನ್ನು ಜಾಸ್ತಿ ಇಡಬೇಕಿತ್ತು. ನಾವು ಇವತ್ತು ನೀವು ನಮ್ಮ ಸ್ತ್ರೀಶಕ್ತಿ ಸಂಘಕ್ಕೆ ಒಂದು ಸಂಘಕ್ಕೆ 50,000 ರೂಪಾಯಿ ಇರಬೇಕಿತ್ತು. ಸ್ತ್ರೀಶಕ್ತಿ ಸಂಘಕ್ಕೆ ಏನ್ ತಂದಿದ್ರಿ, ಏನಿಟ್ಟಿದ್ದೀರಿ? ನಗರ ಸ್ತ್ರೀಶಕ್ತಿ ಸಂಘಕ್ಕೆ 50,000 ರೂಪಾಯಿ ಸಂಘ ಕೊಡುವಂತ ವ್ಯವಸ್ಥೆ ನಾವು ಮಾಡಬೇಕಿತ್ತು. ಕಳೆದ 27,000 ಏನೇ ಇಟ್ಟಿದ್ರು, ಇವತ್ತೇನು ಇಲ್ಲಲ್ಲ, 50,000 ಇಡ್ಬೇಕಿತ್ತಲ್ಲ ಒಂದು ಸ್ತ್ರೀಶಕ್ತಿ ಸಂಘಕ್ಕೆ. ಕೆಲವು ಬಡ್ಜೆಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 10 ಲಕ್ಷ 5 ಲಕ್ಷ ಎಲ್ಲಿ ಬರುತ್ತೆ ಅಧ್ಯಕ್ಷರೇ? ಒಂದು ವರ್ಷದ ಬಡ್ಜೆಟ್ ಆದಾಯ ಬರಬೇಕು ಅಂತಂದ್ರೆ ಇರೋದನ್ನೇ ದೊಡ್ಡ ಆದಾಯ ಅಂತಂದ್ರೆ ಈ ಸಾರಿ 5 ಕೋಟಿ ರೂಪಾಯಿಗಳ ಕರ ಸಂಗ್ರಹ ಆಗಿದೆ. ಡಿಸೆಂಬರ್ವರೆಗೆ 4.93 ಕೋಟಿ ಕರ ಸಂಗ್ರಹ ಆಗಿದೆ. ಇದಕ್ಕೋಸ್ಕರ ಶ್ರಮಿಸಿದ ಕಂದಾಯ ವಿಭಾಗದ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾ ಇದೆ. ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್. 4.93 ಕೋಟಿ ಬೇರೆ ಬೇರೆ ಇದೆ, ಡಬಲ್ ಕಟ್ಟಬೇಕು, ಡಿ ಖಾತಾ ಬಂದಿದೆ, ಅದಕ್ಕೆ ಬರ್ತೀವಿ. ಆದರೆ ನಮ್ಮೂರಿನಲ್ಲಿ ಮಾರ್ಚ್ 31ಕ್ಕೆ ಬದಲು 4.93 ಕೋಟಿ ದಾಖಲಾಗಿದೆ ಅಂತಂದರೆ ಕಂದಾಯ ಅಧಿಕಾರಿಗಳ ಯಾರ್ಯಾರು, ಅದು ಬಿಲ್ ಕಲೆಕ್ಟರ್ ಇರ್ಬೋದು, RO ವರೆಗೆ ಮತ್ತು ಕಮಿಷನರ್ ಅವರ ಇಚ್ಛಾಶಕ್ತಿ. ಫಸ್ಟ್ ಟೈಮ್ ಸರ್ 4.93 ಕೋಟಿ ರೂಪಾಯಿಗಳ ಕರ ವಸೂಲಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರವನ್ನು ಹೃತ್ಪೂರ್ವಕವಾಗಿ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ ನಾನು. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಕಟ್ಟಡ ಬಾಡಿಗೆಗಳ ವಾಣಿಜ್ಯ ಕಟ್ಟಡದಿಂದ 1321ರಲ್ಲಿ ಬರುತ್ತೆ ಸಂಕೇತ ಕೋರ್ಟ್ನಲ್ಲಿ. ಮಾನ್ಯ ಆಯುಕ್ತರೆ 79,70,000 ರೂಪಾಯಿ 23-24ನೇ ಸಾಲಲ್ಲಿ ನಾವು ಜಮಾ ಬಂದಿದೆ. 23 ಈ ಸಾರಿ ಕೇವಲ 73 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿದೆ. ನಮ್ದು ಯಾವ್ದಾದ್ರು ಕಟ್ಟಡ ಡೆಮಾಲಿಷ್ ಆಗಿದೆಯಾ ಅಥವಾ 5 ವರ್ಷಕ್ಕೊಂದೊಮ್ಮೆ ನವೀಕರಿಸ್ತಕ್ಕಂಥ ಯಾವ ಬಿಟ್ಟಿರುತ್ತೆ, ಹರಾಜಿರುತ್ತೆ, ಕಡಿಮೆ ಬಿಟ್ಟಿಗೆ ಹೋಗಿದೆಯಾ, ಯಾಕೆ ಕಡಿಮೆ ಬಂತು, ಅಥವಾ ಕೊಡಬೇಕಾಗಿರೋದು ಕೊಟ್ಟಿಲ್ವಾ ಅನ್ನೋದನ್ನ ಪರಾಮರ್ಶೆಗೆ ಹಚ್ಚಬೇಕು. ಒಂದೇ ಒಂದು ಆಗ್ರಹ ಮತ್ತು ವಿನಂತಿ ಮಾನ್ಯ ಆಯುಕ್ತರೆ, ಡಿಸೆಂಬರ್ಗೆ ನಮಗೆ 79 ಲಕ್ಷ ಬರಬೇಕು. ಡಿಸೆಂಬರ್ಗೆ 27 ಲಕ್ಷ ಬಂದಿದೆ. ಇನ್ನು 51 ಲಕ್ಷ ಯಾವ ಮುಲಾಜಿಗಾಗಿ ಬಿಟ್ಟಿದ್ದೀರಾ? ಅವ್ರ ಮೇಲೆ ಬಿಟ್ಟಿದ್ದೀರೋ, ವಸೂಲಾಗಿ ಅಧಿಕಾರಿಗಳ ಕೈಯಲ್ಲಿದೆಯೋ? ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಳ್ಳೆ ಕೆಲಸ ಮಾಡಿದಾಗ ಅಭಿನಂದಿಸಬೇಕು, ಸೋರಿಕೆ ಆಗ್ತಾ ಇದೆ ಅಂತಂದಾಗ ಅದನ್ನು ಎಚ್ಚರಿಸಲೇಬೇಕಾಗತ್ತೆ. ಡಿಸೆಂಬರ್ವರೆಗೂ 27 ಲಕ್ಷ ಮಾತ್ರ ಆಗಿದೆ, 79 ಲಕ್ಷ ಬರಬೇಕಾಗಿರೋದಿದೆ. ಇನ್ನು 50 ಲಕ್ಷ ನೀವ್ಯಾಕೆ ವಸೂಲಿ ಮಾಡದೆ ಬಿಟ್ಟಿದ್ದೀರಾ? ಅಧಿಕಾರಿಗಳ ಮುಲಾಜ್ ಯಾಕೆ? ಆ ಗ್ರಾಹಕನಿಗೆ ತೊಂದರೆ ಆಗುತ್ತೆ. ಮಾರ್ಚ್ 31 ಹೋಗಿ ನೀವು ಕುತ್ತಿಗೆ ಮೇಲೆ ಕೂತ್ಕೊಳ್ತೀರಾ. ರಿಸಿಷನ್ ಇದೆ, ಭಾರತಕ್ಕೆ ರಿಸಿಷನ್ ಇಲ್ಲ. ಆದರೆ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗೆ ರಿಸಿಷನ್ ಇದೆ. ಯಾಕೆ ಈ ವಸೂಲಾತಿಯನ್ನ ವೇಗವನ್ನು ಕಡಿಮೆ ಮಾಡಿದ್ದೀರಾ? 50 ಲಕ್ಷ ಈ ಮಾರ್ಚ್ 31ಕ್ಕೆ ಹೇಗೆ ರಿಕವರಿ ಮಾಡ್ತೀರಾ? ಸಭೆಗೆ ಈ ಸಂಬಂಧಪಟ್ಟಂತೆ ಗಮನಕ್ಕೂ ತರಬೇಕು, ಜೊತೆಗೆ ಸ್ಪಷ್ಟೀಕರಣ ಕೊಡಬೇಕು. ಕೆರೆ ಸಂರಕ್ಷಣಾ ಶುಲ್ಕ ಅಂತ ನೀವು ಹಾಕ್ತಾ ಇದ್ದೀರಿ ಮಾನ್ಯ ಆಯುಕ್ತರೇ. 10,45,566 ರೂಪಾಯಿ ಆ ಭಾಗದಿಂದ ಬರ್ತಾ ಇದೆ. ಈಗ ಅದನ್ನು ಅವತ್ತು ಯಾಕೆ ಹಾಕಿದ್ರಿ, ಈಗ ಯಾಕೆ ಬಿಟ್ರಿ? ಏನಾದರೂ ಸುತ್ತೋಲೆ ಬಂದಿದೆಯಾ? ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿದೆಯಾ ಕೆರೆ ಸಂರಕ್ಷಣಾ ಶುಲ್ಕದ್ದು? ಅದೇನು ಈಗ ಹೋದರೆ ಅವತ್ತು ಯಾಕೆ ಹಂಚಿ ಸಾರ್ವಜನಿಕರಿಂದ 10 ಲಕ್ಷ ಸಂಗ್ರಹ ಮಾಡಿದ್ರಿ? ಇವತ್ತು ಆ ಭಾಗದಿಂದ ಯಾವುದೇ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿಲ್ಲ. ವ್ಯಾಪಾರದ ಪರವಾನಗಿ ಶುಲ್ಕ 23-24ರಲ್ಲಿ ನಿಲ್ಲಮೂರು 23-24. ಇವತ್ತು ನಾವು ಅದರಿಂದ 25 ಲಕ್ಷ ನಿರೀಕ್ಷೆ ಮಾಡಿದ್ದೇವೆ. ಇವತ್ತಿನವರೆಗೆ 18,18,000 ರೂಪಾಯಿ ಬಂದಿದೆ. 18,18,000 ರೂಪಾಯಿ ಇಂಡೋರ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಅಥವಾ ಕರ್ನಾಟಕದಲ್ಲಿ ಹೋಗ್ತಾ ಇದ್ರೆ ಮೈಸೂರು ಇಸ್ ದ ಬೆಸ್ಟ್ ಸಗ್ರಿಗೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್.
ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಿಲ್ಲ ಅದಕ್ಕೋಸ್ಕರ ಇದು ಮುನ್ಸಿಪಾಲಿಟಿ ಆಗಿದೆ ಸರ್. ಇದೆ ಇದು ನಮ್ಮ ಸಬ್ಜೆಕ್ಟ್ ಬರೋಣ. KMF 83 ನಾವು ಕ್ಯಾಪಿಟಲ್ ಏನ್ ಪೇಮೆಂಟ್ಸ್ ಇದೆ. ಸೊ ನೀವು ಹೋದ ವರ್ಷದ ಈಗ ನಿಮಗೆ ಪಾಪ ಅಧ್ಯಕ್ಷತೆ ಸಂಬಂಧ ಬರಲ್ಲ ಹೋದಕ್ಕೆ 24-25 20,88,00,000 ಇಟ್ಟಿದ್ರಲ್ಲ. ಡಿಸೆಂಬರ್ 3,28,00,000 17 ಕೋಟಿ ಖರ್ಚೆ ಮಾಡಿಲ್ಲ. ಅಂದ್ರೆ ನಿಮ್ದು ಸಮರ್ಥ ಅಭಿವೃದ್ಧಿಯ ಸಾಗರದ ಇಲ್ಲ ಏನಂತ ಹೇಳ್ಬೇಕು. KMF 83 28 ಖರ್ಚು ಮಾಡಿದ್ದೀರಿ ಅಂದ್ರೆ 17.5 ಕೋಟಿ. ಅಂದ್ರೆ ಈ ಖರ್ಚು ಯಾಕೆ ಮಾಡ್ತಿಲ್ಲ ಅಂತಾನೆ ಈಗ ನಾವು ಕೇಳಿದ್ರೆ ಮಾಡ್ತಿಲ್ಲ ಅಂತೀವಿ. ಯಾವ ರೀತಿ ಅಂದ್ರೆ ಸಮಗ್ರ ಅಭಿವೃದ್ಧಿ ಆಗ್ಬೇಕಂತ ಆಗ್ಬೇಕಂತ ಆಯ್ತು. ಪ್ರತಿ ಸಲ ಇದೇ ಆಗ್ತದೆ ಸರ್. ಏನು ಅಂತ ಗೊತ್ತಾಗ್ತಿಲ್ಲ. ಅದು ಮತ್ತೊಂದು ಏನಾಗ್ತಿದೆ ಅಂತ ಹೇಳಿದ್ರೆ 4,80,00,000 ನೀವು ಒಂದು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಿ. ಅದೊಂದು ಲಾಗಿನ್ ತರ ನಡೀತಿದೆ FDಗೋಸ್ಕರ. ಸೊ ಬ್ಯಾಂಕ್ ಮ್ಯಾನೇಜರ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಈಗಿಲ್ಲ ಸರ್. ಅದನ್ನ ನೀವು ಗಮನ ಇರಿಸಿ ಕೇಳ್ಕೊಳ್ಳಿ. ಈಗ ನಮ್ಮದು ಎಲ್ಲಾ ಅಕೌಂಟ್ ಅದು ಆಗಿದೆಯಲ್ಲ, ಯಾವುದೇ ಸಪರೇಟ್ ಅಕೌಂಟ್ ಯಾವುದು. ಓಕೆ, ಈಗ ಅದು ಇದು ನೋಡ್ರಿ, ನೀವು ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮರ್ಥನೆ ಹೆಂಗೆ ನಾವು ಅನ್ಸ್ಕೊಳ್ಬೇಕು ಅಂತ ನೋಡಿ. ಅಸಮರ್ಥ ಅನ್ಕೋಬೇಕ ಈ ಆಡಳಿತಕ್ಕೆ ಏನ್ ಅನ್ಸ್ಕೊಳ್ಬೇಕು ಅಲ್ಲ. ಎಲ್ಲ ಸದಸ್ಯರು ಮತ್ತೆ ಪ್ರಶ್ನೆ ಕೇಳ್ತಾರ. 20 ಕೋಟಿ 3,45,00,000 ಯಾಕಾಗುತ್ತೆ ಅಂದ್ರೆ ನಾವು ಪ್ರತಿ ವರ್ಷ ಸರ್ಕಾರದಿಂದ 15ರಿಂದ ಅನಿವಾರ್ಯವಾಗಿ ನೀವು ಸಮಗ್ರ ಅಭಿವೃದ್ಧಿ ಪರ ಬಡ್ಜೆಟ್, ಜನಸ್ನೇಹಿ ಬಡ್ಜೆಟ್ ಅಂತ ಹೇಳಿದಾಗ ನಾವು ಅದನ್ನ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಕಳೆದ ಸಾಲಿನಲ್ಲಿ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ಅನ್ನ ಕೊಡಬೇಕು ಅಂತ ತಾವು ಬಡ್ಜೆಟ್ ಅನ್ನು ಅದು ಕಾರ್ಯಗತ ಆಗಿದೆಯಾ? ಯಾರಿಗಾದ್ರೂ ಸಿಕ್ಕಿದೆಯಾ? ಯಾರು ಹೇಳ್ತಿದ್ದಲ್ಲ ಯಾರಿಗಾದ್ರೂ ಸಿಕ್ಕಿದೆಯಾ? ಪತ್ರಕರ್ತರಿಗೆ ಲ್ಯಾಪ್ಟಾಪ್ ಕೊಡಬೇಕಂತ ಆಗಿತ್ತು. ಜೊತೆಗೆ ಫುಟ್ಬಾಲ್ ಕೂಡ ಬಹುಶಃ ನಮ್ಮ ಮೇಘರಾಜ್ ಅವರು ಅಧ್ಯಕ್ಷ ಆಗಿದ್ದಾಗೂ ಕೂಡ ಫುಟ್ಬಾಲ್ ಒಂಥರ ಬರ್ತಾ ಇದ್ದಾರೆ. ಅದು ಕೂಡ ಕಾರ್ಯಗತ ಆಗಲಿಲ್ಲ. ದನದ ದೊಡ್ಡಿ ಅದು ಕೂಡ ಕಾರ್ಯಗತ ಆಗಲಿಲ್ಲ. ಜೊತೆಗೆ ನೀವು ಇಟ್ಟಿರ್ತಕ್ಕಂಥ ಅಮೌಂಟ್ ಇದೆಯಲ್ಲ, ಅದು ಯಾವುದಕ್ಕೂ ಸಾಲದಿಂದ ಗೊತ್ತಿದೆ. ಅಂದಾಜು ಆಯವ್ಯಯ ಅಂತಕ್ಕಂಥದ್ದು ಆದರೆ ಒಂದು ನಿಮ್ಮಲ್ಲೂ ಹಲವಾರು ಸೀನಿಯರ್ಸ್ ಇದ್ದೀವಿ, ನಾವು ಇದ್ದೀವಿ. ನೀವು ಚರ್ಚೆ ಮಾಡಬೇಕಾದ್ರೆ ನಮ್ಮ ಜೊತೆ ಚರ್ಚೆ ಮಾಡಿ ಒಂದು ಉತ್ತಮ ಬಡ್ಜೆಟನ್ನು ಕೊಡಬಹುದಾಗಿತ್ತು. ಯಾಕೆ ಅಂದರೆ ಇದು ನಮ್ಮ ಆಡಳಿತ, ನಮ್ಮ ನಗರಸಭೆಯ ಕೊನೆಯ ಬಡ್ಜೆಟ್ ಇದು. ಇನ್ನು 6 ತಿಂಗಳು ನಮ್ಮ ಅವಧಿ ಮುಗಿಯುತ್ತೆ. ಮಾನ್ಯ ಅಧ್ಯಕ್ಷ, ನಾನಿಲ್ಲಿ ಬಡ್ಜೆಟ್ ಬಗ್ಗೆ ಮಾತಾಡ್ತಿದ್ದೀನಿ, ಇವಾಗ ಮಾತಾಡ್ತಾ ಆಮೇಲೆ ಮಾತಾಡ್ತಾರೆ. ಇದು ನಮ್ಮ ಕೊನೆಯ ಬಡ್ಜೆಟ್ಟು. ಆದ್ದರಿಂದ ಒಂದು ಇನ್ನು ಇರುವಂಥ ಅವಧಿಯಲ್ಲಿ ನಾವು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಬಡ್ಜೆಟ್ ಅನ್ನು ನಾವು ಕೊಡಬಹುದಾಗಿತ್ತು. ಒಬ್ಬ ಮಹಿಳೆಯಾಗಿ ಅಂತ ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಬಡತನ ನಿರ್ಮೂಲನಾ ಯೋಜನೆಗಳು ಇಟ್ಟಿರ್ತಕ್ಕಂಥ ಹಣ ಯಾವುದಕ್ಕೂ ಸಾಲೋದಿಲ್ಲ. ನೀವು ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ ಮಾರ್ಚ್ 31ರಂದು ನೂತನ ಸಮುದಾಯ ಭವನ ಹಾಗೂ ವಾಣಿಜ್ಯ ಮಳಿಗೆಗಳ ಶಂಕುಸ್ಥಾಪನೆ ವರದಹಳ್ಳಿ ರಸ್ತೆಯಲ್ಲಿರುವ ಈಡಿಗರ ಸಮುದಾಯ ಭವನ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ BM ಮಂಜಪ್ಪ ಮರಸ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಷಯ ಇಷ್ಟೇ. 31/3 ಇದೇ ಮಾರ್ಚ್ 31 ಸೋಮವಾರದಂದು ನಮ್ಮ ಆರ್ಯ ಈಡಿಗರ ಸಂಘಕ್ಕೆ 25 ವರ್ಷ ತುಂಬ್ತಾ ಇದೆ. ಆ 25 ವರ್ಷ ತುಂಬಿದ ಸಲುವಾಗಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಿಸಿದ್ವಿ. ಅದಕ್ಕಾಗಿ ತಮ್ಮ ಮುಖಾಂತರ ಒಂದು ಇದು ಹಬ್ಬದಕ್ಕೆ ಎಲ್ಲ ಜನರಿಗೂ ಒಂದು ಪ್ರಚಾರ ಆಗಲಿ ಅಂತ ಹೇಳ್ಕೊಂಡು ತಮ್ಮನ್ನು ಇಲ್ಲಿಗೆ ಆಹ್ವಾನಿಸ್ತಾ ಇದ್ದೀವಿ. ಈ ಬೆಳ್ಳಿ ಹಬ್ಬದ ಸ್ಮರಣಾರ್ಥವಾಗಿ ನಾವು ಒಂದು ಸಮುದಾಯ ಭವನ ಮತ್ತೊಂದು ವಾಣಿಜ್ಯ ಮಳಿಗೆ ಇವೆರಡು ಕಟ್ಟಡವನ್ನು ನಿರ್ಮಿಸಬೇಕು ಅಂತ ಒಂದು ತೀರ್ಮಾನಿಸಿದ್ವಿ. ಆ ಒಂದು ಸಮುದಾಯ ಭವನವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ನಿರ್ವಹಿಸ್ತಾರೆ. ಹಾಗೆಯೇ ವಾಣಿಜ್ಯ ಮಳಿಗೆಯನ್ನು ನಮ್ಮ ಸಾಗರ ಕ್ಷೇತ್ರದ
ಶಾಸಕರಾದಂಥ ಗೋಪಾಲಕೃಷ್ಣ ಅವರು ನೆರವೇರಿಸ್ತಾರೆ. ಈ ಒಂದು ಸಮುದಾಯ ಭವನ ಮತ್ತು ಕಟ್ಟಡ ನಿರ್ಮಿಸುವುದು ಜೋಗಾರವಾಡಿನ ನಮ್ಮ ಸ್ವಂತ ಜಾಗವಾದಂಥ ಅಲ್ಲಿ ಪ್ರಗತಿ ನಗರ ಸುಗ್ವೆ ಅಂತ ಗ್ರಾಮ ಅದು, ಬಟ್ ಪ್ರಗತಿ ನಗರಿಗೆ ಸೇರಿದೆ. ಅಲ್ಲಿ ಇವೆರಡು ಕಟ್ಟಡವನ್ನು ನಾವು ನಿರ್ಮಿಸಬೇಕು ಅಂತ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ನಂತರ ಈ ಒಂದು ಕಾರ್ಯಕ್ರಮದ ಸಮಾರಂಭವನ್ನು ಹೊರದಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ಭವನದ ಆವರಣದಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸದರಾದ BY ರಾಘವೇಂದ್ರ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಇದಕ್ಕೆ ಉಪಸ್ಥಿತರು ಕಾಗೋಡು ತಿಮ್ಮಪ್ಪನವರು ಮತ್ತು ನಮ್ಮ ಸಿಗಂದೂರು ಧರ್ಮದರ್ಶಿಗಳಾದಂಥ ರಾಮಪ್ಪನವರು ಸಹ ಉಪಸ್ಥಿತರಿರ್ತಾರೆ. ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಹಾಗೆಯೇ ಇದಕ್ಕೆ ಕಾರ್ಯಕ್ರಮ ಉದ್ಘಾಟನೆ BY ರಾಘವೇಂದ್ರ ಅವರದ್ದು, ಸ್ಮರಣ ಸಂಚಿಕೆ ಬಿಡುಗಡೆ ನಮ್ಮ ಪಕ್ಕದ ತಾಲೂಕಿನ ಸ್ಮರಣ ಸಂಚಿಕೆ ಬಿಡುಗಡೆ ಭೀಮಣ್ಣ ನಾಯಕರದು. ಅದಾದ ನಂತರ ಇದು ಫೋಟೋ ಅನಾವರಣ ಮಾಡೋದು BK ಹರಿಪ್ರಸಾದ್ ಅವರು ಬರ್ತಾರೆ, ಅವರು ಸಹ ಅತಿಥಿಗಳಾಗಿ ಬರ್ತಾರೆ. ಅದಾದ ನಂತರ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಕಾರಣ ಅವರಿಗೆ ಈ ವರ್ಷ 2 ಯೂನಿವರ್ಸಿಟಿಗಳು ಒಂದೇ ದಿವಸ ಇತಿಹಾಸ ಅವರು ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜದಿಂದ ಅವರನ್ನ ಬಹಳ ಒಂದು ತುಂಬ ಹೃದಯದಿಂದ ಸನ್ಮಾನವನ್ನು ಮಾಡಬೇಕು ಅಂತ ಒಂದು ಸಮಾಜವನ್ನು ತೀರ್ಮಾನ ಮಾಡಿ ಆ ದಿವಸ ಇಟ್ಕೊಂಡಿದೆ. ಅದರ ಜೊತೆಯಲ್ಲಿ ಸಿಗಂದೂರು ರಾಮಪ್ಪನವರನ್ನು ಸನ್ಮಾನ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ಅತಿಥಿಗಳಾಗಿ ನಮ್ಮ ಸಮಾಜದ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರು ಇವರೆಲ್ಲರೂ ನಾವು ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಕೂಡ ಬರ್ತಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಗೋಷ್ಠಿಯಲ್ಲಿ ಟಿವಿ ಪಾಂಡುರಂಗ, ತುಕಾರಾಮ್ ಶಿರವಾಳ, HN ದಿವಾಕರ್, ಪರಮೇಶ್ವರ್ ಟಿ, ಕಲಸೆ ಶಿವಪ್ಪ, ಮಹಾಬಲಕೌತಿ, ಗಿರೀಶ್ ಕೋವಿ, ಗುರುಮೂರ್ತಿ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.